SSLCಯಲ್ಲಿ ಹಿಂದಿ ಭಾಷೆ ಕಡ್ಡಾಯ ಇಲ್ಲ. 625 ಬದಲಿಗೆ 525ಕ್ಕೆ ಅಂಕ ಇಳಿಸಿದ ರಾಜ್ಯ ಸರ್ಕಾರ. ಹಿಂದಿ ಸೇರಿ ತೃತೀಯ ಭಾಷೆಗಳು ಲೆಕ್ಕಕ್ಕಿಲ್ಲ. ಇದು ಚದುರಂಗದ ಎರಡನೇ ಸ್ಟೋರಿ. ಹಿಂದಿ ಪರೀಕ್ಷೆಗುಂಟು ಲೆಕ್ಕಕ್ಕಿಲ್ಲ. ಕಡೆಗೂ ರಾಜ್ಯ ಸರ್ಕಾರ ಒಂದು ಮಹತ್ವದ ತೀರ್ಮಾನಕ್ಕೆ ಬಂದಿದೆ. ಯಾಕಂದ್ರೆ ಇಲ್ಲಿ ಹಿಂದಿ ಭಾಷೆಯದ್ದು ಮಾತ್ರ ಅಲ್ಲ, ಇಲ್ಲಿ ಪರೀಕ್ಷೆಗಳಲ್ಲಿ ಒಂದು ಸಮಾನಾಂತರ ತರುವಂತಹದ್ದು, ಸಮಾನತೆಯನ್ನು ತರುವಂಥದ್ದು ಬಹಳ ಅವಶ್ಯಕವಾಗಿತ್ತು. ಹೇಗೆ CBSE ಕೋರ್ಸ್ಗಳಲ್ಲಿ, CBSE ಪಠ್ಯಕ್ರಮದಲ್ಲಿ SSLCಗೆ 10th ಗ್ರೇಡ್ಗೆ ಯಾವ ರೀತಿಯಾದಂತಹ ಮಾರ್ಕ್ಸ್ ಇದೆಯೋ ಅದೇ ಸ್ವರೂಪದಲ್ಲಿ ಈಗ ರಾಜ್ಯ ಪಠ್ಯಕ್ರಮದಲ್ಲೂ ಕೂಡ ಮಾರ್ಕ್ಸ್ ಸಿಸ್ಟಮ್ ಅನ್ನು ತಂದು ನಿಲ್ಲಿಸುವಂತಹ ಕೆಲಸವನ್ನು ಮಾಡಿದೆ. ಇದು ಕೇವಲ ಹಿಂದಿ ಭಾಷೆಗೆ ಮಾತ್ರ ಸೀಮಿತವಾಗಿರುವಂಥದ್ದು ಕೂಡ ಅಲ್ಲ. ಯಾವುದೆಲ್ಲ ತೃತೀಯ ಭಾಷೆ ಅಂತೇಳಿ ಆಯ್ಕೆ ಮಾಡ್ಕೊಂಡಿರ್ತಾರೋ, ಅಂದರೆ ಹಿಂದಿ, ಸಂಸ್ಕೃತ, ಉರ್ದು, ಕೊಂಕಣಿ, ಈ ರೀತಿಯಾಗಿ ಬೇರೆ ಬೇರೆ ಭಾಷೆಗಳನ್ನು ನಮ್ಮ ರಾಜ್ಯದಲ್ಲಿ ತೃತೀಯ ಭಾಷೆ ಅಂತೇಳಿ ಆಯ್ಕೆ ಮಾಡುವಂಥ ಆಯ್ಕೆಗಳಿದ್ದಾವೆ. ಹಿಂದಿ ಸಾಮಾನ್ಯವಾಗಿ ಹೆಚ್ಚಿನ ಶಾಲೆಗಳಲ್ಲಿ, ಹೆಚ್ಚಿನ ಸರ್ಕಾರಿ ಶಾಲೆಗಳಲ್ಲಿ ಹಿಂದಿ ತೃತೀಯ ಭಾಷೆಯಾಗಿ ಇದೆ. ಈಗ SSLCಯಲ್ಲಿ ಹಿಂದಿ ಭಾಷೆ ಪರೀಕ್ಷೆಗುಂಟು, ಆದರೆ ಲೆಕ್ಕಕ್ಕೆ ಇಲ್ಲ. ಅದರಲ್ಲಿ ಪಾಸ್ ಆಗಲೇಬೇಕು ಅಂತೇಳಿ ಇಲ್ಲ. ನಮಗೆ ಅನೇಕ ನಮ್ಮ ಹಳ್ಳಿಗಳ ಭಾಗದಲ್ಲಿ ಹಿಂದಿ ಏನು ಟೆಕ್ಸ್ಟ್ ಬುಕ್ ಇರುತ್ತೆ, ಪಾಠ ಇರುತ್ತೆ, ಆದರೆ ಪಾಠ ಮಾಡೋದಕ್ಕೆ ಮೇಷ್ಟ್ರಿಲ್ಲ ಅನ್ನುವಂತಹ ದೊಡ್ಡ ಸಮಸ್ಯೆ ಇಡೀ ರಾಜ್ಯದಲ್ಲಿ ಭಾಳ ಹಿಂದಿನಿಂದಲೂ ಇತ್ತು, ಈಗಲೂ ಕೂಡ ಅದು. SSLC ಪಾಸ್ ಮಾಡೋದಕ್ಕೆ ತೃತೀಯ ಭಾಷೆಯ ಅಂಕ ಈಗ ಅಗತ್ಯ ಇಲ್ಲ ಅಂಥೇಳಿ ಸರ್ಕಾರ ತೀರ್ಮಾನಕ್ಕೆ ಬಂದಿದೆ. ವಿದ್ಯಾರ್ಥಿಗಳು ಪಾಸ್ ಆಗೋದಕ್ಕೆ 525 ಅಂಕಕ್ಕೆ ಇಳಿಸಿದೆ. CBSEಯಲ್ಲಿ 500 ಅಂಕ ಇದೆ. ಕರ್ನಾಟಕದಲ್ಲಿ ಕನ್ನಡ ನಮ್ಮ ಸ್ಟೇಟ್ ಸಿಲೆಬಸ್ನಲ್ಲಿ ಪ್ರಥಮ ಭಾಷೆ ಅಂತೇಳಿ ಯಾವುದು ನಾವು ಆಯ್ಕೆಗಳಿದ್ದಾವೆ. ಇಲ್ಲಿ ಕನ್ನಡ ಮಾತ್ರ ಪ್ರಥಮ ಭಾಷೆ ಅಲ್ಲ, ಉರ್ದು ಭಾಷಿಕವಾಗಿರುವಂತಹ ಶಾಲೆಗಳಲ್ಲಿ ಉರ್ದು ಪ್ರಥಮ ಭಾಷೆಯಾಗಿರುತ್ತೆ. ಹಾಗೆಯೇ ಈ ಶಾಲೆಗಳಲ್ಲಿ 125 ಅಂಕಗಳಿಗೆ ಪ್ರಥಮ ಭಾಷೆ ಇದೆ. ಆ ಪ್ರಥಮ ಭಾಷೆ 125 ಅಂಕ ಸೇರಿದಂಗೆ ಒಟ್ಟು 525 ಅಂಕಕ್ಕೆ ಈಗ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿ SSLC ಅಂಕ ಈಗ 525ಕ್ಕೆ ಇಳಿಕೆ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ಹಿಂದಿ ಹೇರಿಕೆ ಅನ್ನೋ ಕೂಗು ಕೂಡ ರಾಜ್ಯ ಸರ್ಕಾರದಿತ್ತು. ಆದರೆ ಇದು ಕೇವಲ ಹಿಂದಿಗೆ ಮಾತ್ರ ಸೀಮಿತ ಅಲ್ಲ. ಇದನ್ನು ನಮ್ಮಲ್ಲಿ ಕನ್ನಡ ಪರ ಸಂಘಟನೆಗಳು ಅಷ್ಟೇ, ಅಥವಾ ಸರ್ಕಾರಗಳು ಕೂಡ ಅಷ್ಟೇ, ಇದನ್ನು ಕೇವಲ ಹಿಂದಿಗೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದಾರೆ. ಹಿಂದಿ ಕೈ ಬಿಡುವಂತೆ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ನಡೆಸ್ತಾ ಇದ್ವು. ದಕ್ಷಿಣ ಭಾರತದ ರಾಜ್ಯಗಳಿಂದ ಹಿಂದಿ ಹೇರಿಕೆಗೆ ತೀವ್ರ ವಿರೋಧವೂ ಕೂಡ ಇತ್ತು. ಯಾಕೆ ಮೂರನೇ ಭಾಷೆ ಅಂತೇಳಿ ನಮ್ಮಲ್ಲಿ ಹಿಂದಿಯನ್ನೇ ಕಲಿಸಬೇಕು ಅಂತ. ಯಾಕಂದರೆ ಸರ್ಕಾರಗಳು ಕಲಿಸುವಂಥದ್ದು ಮೂರನೇ ಭಾಷೆ ಅಂತ ಹೇಳಿ ಕಲಿಸುವಂಥದ್ದು ಹೆಚ್ಚಾಗಿ ಹಿಂದಿಯನ್ನೇ ಪ್ರಮೋಟ್ ಮಾಡ್ತಾ ಬಂದಿದ್ದಾವೆ. ಹಿಂದಿ ವಿರುದ್ಧ ಪದೇ ಪದೇ ದಕ್ಷಿಣ ರಾಜ್ಯಗಳ ಹೋರಾಟವೂ ಕೂಡ ನಡೀತಾ ಇತ್ತು. ಈಗ ಹಿಂದಿ ಭಾಷೆ ಉತ್ತೇಜಿಸೋದಿಲ್ಲ ಅಂತೇಳಿ ರಾಜ್ಯ ಸರ್ಕಾರ ಹೇಳಿತ್ತು. ದ್ವಿಭಾಷಾ ಸೂತ್ರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು. SSLC ಹಂತದಿಂದಲೇ ಹಿಂದಿ ಹೇರಿಕೆಗೆ ಕಡಿವಾಣ ಹಾಕುವಂತಹದ್ದಕ್ಕೆ ಈಗ ಮುಂದಾಗಿದ್ದಾರೆ. ಅಂದರೆ ಹಿಂದಿಯನ್ನು ಒಂದು ಪಠ್ಯಕ್ರಮವಾಗಿ ಓದಿಸ್ತಾರೆ, ಕಲಿಸ್ತಾರೆ, ಆದರೆ ಹಿಂದಿಯ ಮಾರ್ಕ್ಸ್ ಪಾಸ್ ಆಗೋದಕ್ಕೆ ಅದು ಅನಿವಾರ್ಯ ಅಲ್ಲ. ಹಿಂದಿಗೆ SSLCಯಲ್ಲಿ ಹಿಂದಿಗಿದ್ದಂತಹ 100 ಅಂಕಗಳ ಪರೀಕ್ಷೆ ಏನಿರುತ್ತೆ, ಪರೀಕ್ಷೆ ನಡೆಯುತ್ತೆ, ಆದರೆ ಅದು ಮಾರ್ಕ್ಸ್ ಕಾರ್ಡ್ಗೆ ಎಂಟ್ರಿ ಇಲ್ಲ. ಅದು ಪಾಸ್ ಆಗಬೇಕು ಅನ್ನೋಂಥ ಕಡ್ಡಾಯ ಇಲ್ಲ. 525ಕ್ಕೆ ಇದನ್ನು ಸೀಮಿತಗೊಳಿಸಿದ್ದಾರೆ. SSLCಯಲ್ಲಿ ಇನ್ನು ಮುಂದೆ 625 ಅಲ್ಲ, 525 ಒಟ್ಟು ಅಂಕ ಇರುತ್ತೆ. 525 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಪ್ರಸ್ತುತ ವರ್ಷದಿಂದಲೇ ಹಿಂದಿ ಪರೀಕ್ಷೆಗೆ ಕೊಡುವಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಮಾರ್ಚ್ 31ರಂದು ನಡೆಯಲಿರುವಂತಹ ಹಿಂದಿ ಪರೀಕ್ಷೆಯ ಹಿನ್ನೆಲೆಯಲ್ಲಿ ತೃತೀಯ ಭಾಷೆಗೆ ಈ ಸಲ ಬರೀ ಗ್ರೇಡ್ ಮಾರ್ಕ್ಸ್ ಅಷ್ಟೇನೆ ಇರುತ್ತೆ. ಗ್ರೇಡ್ ಮಾರ್ಕ್ಸ್ ಅನ್ನು ಕೊಡಿಸ್ತಾರೆ. ಅದು ಅಂದರೆ ಪರೀಕ್ಷೆ ಬರಿಬೇಕು. ಹಿಂದಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹಾಜರಾತಿ ಕಡ್ಡಾಯ. ಯಾಕಂದರೆ ಅವರು ಆ ಪರೀಕ್ಷೆಯನ್ನು ಬರೀಬೇಕು. ಅದು ಕೇವಲ ಹಿಂದಿ ಅಂತೇಳಿ ಅಲ್ಲ, ತೃತೀಯ ಭಾಷೆಯ ಪರೀಕ್ಷೆ. ತೃತೀಯ ಭಾಷೆ ಪರೀಕ್ಷೆಗಳು ಯಾವ್ಯಾವ್ದು ಇದ್ದಾವೆ, ಅದು ಸಂಸ್ಕೃತ ಇರಬಹುದು, ಅಥವಾ ಅದು ತಮಿಳು ಇರ್ಬೋದು, ಅಥವಾ ಅದು ಕೊಂಕಣಿ ಇರ್ಬೋದು, ಅದು ಉರ್ದು ಇರ್ಬೋದು, ಅದು ಅರೇಬಿಕ್ ಇರ್ಬೋದು. ಯಾವುದು ತೃತೀಯ ಭಾಷೆಯ ಎಕ್ಸಾಮ್ ಇದೆಯಲ್ಲ ಅದಕ್ಕೆ ಹಾಜರಾಗಬೇಕು. ಪರೀಕ್ಷೆ ನಡೆಯಲಿದೆ, ಆದರೆ ಅಂಕಗಳನ್ನು ಪರಿಗಣಿಸೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ಈ ವರ್ಷದಿಂದಲೇ 525 ಒಟ್ಟು ಅಂಕ ನಿಯಮವನ್ನು ಜಾರಿಗೊಳಿಸೋದಕ್ಕೂ ಕೂಡ ತೀರ್ಮಾನಿಸಲಾಗಿದೆ. ಇದು ಅತ್ಯಂತ ಮಹತ್ವದ ತೀರ್ಮಾನ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಇದರಲ್ಲಿ ಕೇವಲ ಹಿಂದಿ ಅನ್ನುವಂಥ ಪಾಯಿಂಟ್ ಆಫ್ ವ್ಯೂ ಮಾತ್ರ ಅಲ್ಲ, ನಾವಿಲ್ಲಿ ನೋಡಬೇಕಾಗಿರುವಂಥದ್ದು CBSE ಪಠ್ಯಕ್ರಮದಲ್ಲೂ ಕೂಡ ಇರುವಂಥದ್ದು 500 ಅಂಕಗಳಿಗೆ ಎಕ್ಸಾಮ್ ಇರೋದ್ರಿಂದಾಗಿ ಅದೇ ಸ್ವರೂಪದಲ್ಲಿ ಈಗ ರಾಜ್ಯದಲ್ಲೂ ಕೂಡ ರಾಜ್ಯ ಪಠ್ಯಕ್ರಮದಲ್ಲಿ 525. ಯಾಕಂದರೆ ನಮ್ಮ ಇಲ್ಲಿ ಪ್ರಥಮ ಭಾಷೆಗೆ 125 ಅಂಕ ಇದೆ. ಹಾಗಾಗಿ ತೃತೀಯ ಭಾಷೆಯಾದ ಹಿಂದಿ, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು, ಮರಾಠಿ ಸೇರಿ ಇತ್ಯಾದಿ ಭಾಷೆಗಳಿಗೆ ಇನ್ನು ಮುಂದೆ
ಎಕ್ಸಾಮ್ ಇರುತ್ತೆ, ಆದರೆ ಅದು ಕಡ್ಡಾಯ ಅಲ್ಲ, ಪಾಸ್ ಕಡ್ಡಾಯ ಅಲ್ಲ, ಗ್ರೇಡ್ ಇರುತ್ತೆ. ಅಲ್ಲಿ ಈ ಅಂಕಗಳನ್ನು ಒಟ್ಟು ಫಲಿತಾಂಶಕ್ಕೆ ಪರಿಗಣಿಸೋದಿಲ್ಲ. ಅಂದರೆ ಮಗುವಿಗೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಇದೆ ಅನ್ನೋದಕ್ಕೆ ಇದು ಪರಿಗಣನೆಗೆ ಬರೋದಿಲ್ಲ. ತೃತೀಯ ಭಾಷೆಯಲ್ಲಿ ವಿದ್ಯಾರ್ಥಿಗಳು ಗಳಿಸುವಂತಹ ಅಂಕಗಳಿಗೆ ಗ್ರೇಡ್ ಕೊಡುವಂತಹ ಕೆಲಸವನ್ನು ಮಾತ್ರ ಸರ್ಕಾರ ಮಾಡುತ್ತೆ. ABC ಅಥವಾ D ಗ್ರೇಡ್ಗಳನ್ನು ನೀಡಲಾಗುತ್ತೆ. ಮಕ್ಕಳಿಗೆ ಪಾಠವನ್ನು ಹೇಳಿಕೊಡಲಾಗುತ್ತೆ, ಪಾಠ ಮಾಡ್ತಾರೆ, ಆದರೆ ಅಂಕ ಕಡ್ಡಾಯ ಅಲ್ಲ. ಅಲ್ಲಿ ಪಾಸ್ ಆಗುವಂಥ ಅಂಕ ಕಡ್ಡಾಯ ಅಂತೇಳಿ ಮಾಡಿಲ್ಲ, ಮತ್ತು ಅದು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಕೂಡ ರಿಫ್ಲೆಕ್ಟ್ ಆಗೋದಿಲ್ಲ ಅನ್ನೋದನ್ನು ಸರ್ಕಾರ ಹೇಳಿರುವಂಥದ್ದು. ಒಂದು ಮಹತ್ವದ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗುವಂಥದ್ದು ಮಾತ್ರ ಕಡ್ಡಾಯ ಇರುತ್ತೆ. ಅಂದರೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲೇಬೇಕು. ಗ್ರೇಡ್ ಸಿಸ್ಟಮ್ಗೆ ಇದು ಕನ್ವರ್ಟ್ ಆಗಿದೆ. ಸದ್ಯಕ್ಕೆ ಈ ನಿಯಮ SSLC ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗುವಂಥದ್ದು. SSLC ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ಉಳಿದ ತರಗತಿಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳುತ್ತೆ. 525 ಅಂಕಗಳಿಗೆ ಮಾತ್ರ ಇನ್ನು ಮುಂದೆ SSLC ಪರೀಕ್ಷೆ ನಡೆಯುತ್ತೆ.